ಈ 8 ತಿಂಗಳಿಂದ ನಾವು ಕೊರಗದೇ ಇರೋ ದಿನ ಇಲ್ಲ, ಕಣ್ಣೀರು ಹಾಕ್ದೆ ಮಲಗದೇ ಇರೋ ರಾತ್ರಿಗಳಿಲ್ಲ. ಇಡೀ ಮನೆಯವರು, ನಾನು, ನನ್ನ ಗಂಡ, ನಮ್ಮಪ್ಪ ಅಮ್ಮ ಎಲ್ಲರೂ ಒಂದೇ ಕೇಳ್ಕೊತಾ ಇದ್ದಿದ್ದು, ನಮ್ಮ ಮಗಳಿಗೆ ಬಂದಿರೋ ಈ ಸ್ಕಿನ್ ಪ್ರಾಬ್ಲಮ್ ಆದಷ್ಟು ಬೇಗ ವಾಸಿಯಾಗಬೇಕು ಅಂತ. ಅದೇನು ಪ್ರಾಬ್ಲಮ್ ಅಂತ ಅಂದರೆ, ಅವಳಿಗೆ ವೈಟ್ ಪ್ಯಾಚಸ್ ಆಗೋಗ್ಬಿಡ್ತು. ಫಸ್ಟು ಅವಳಿಗೆ ಕೈ ಮೇಲೆ ಡಾಟ್ಸ್ ಥರ ಸ್ಟಾರ್ಟ್ ಆಯಿತು. ಸರಿ ಆಯಿತು ಅಂದ್ಬಿಟ್ಟು ನಾವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ತೋರಿಸಿದ್ವಿ. ಅವರಿದ್ದವರು ಏನು ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದರು. ಕಂಟಿನ್ಯೂಸ್ ಆಗಿ ನಾನು 2 ತಿಂಗಳು ಹಚ್ತಾ ಬಂದೆ. ಹಚ್ಚಿದಷ್ಟು ಅದೇನು ಕಮ್ಮಿ ಆಗಲಿಲ್ಲ. ಮತ್ತು ವೈಟ್ ಥರ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮ್ಮ ಮನೆಗೆ ಕರ್ಕೊಂಡು ಹೋದಾಗ ನಮ್ಮಮ್ಮ ಆಗಲಿ ನಮ್ಮಪ್ಪ ಆಗಲಿ, ಏಕೆ ಈ ಥರ ವಾಸಿ ಆಗಬೇಕಲ್ಲ, ಏನಿದು ವೈಟ್ಗೆ ಆಗ್ತಾ ಇದೆಯಲ್ಲ, ಯಾಕೋ ಇದು ನೋಡಿದ್ರೆ ನನಗೆ ವೈಟ್ ಪ್ಯಾಚ್ ಥರ ಅನ್ನಿಸ್ತಾ ಇದೆ, ನೋಡು ಒಂದ್ಸಲಿ ತೋರಿಸು ನೀನು ಡಾಕ್ಟರ್ನ, ಇನ್ನೊಂದ್ಸಲಿ ಕೇಳು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನೀವು ಕೊಟ್ಟಿರೋ ಕ್ರೀಮ್ ಹಾಕಿದ್ರು ಇದು ವಾಸಿ ಆಗಿಲ್ಲ. ಮತ್ತು ಡಾಕ್ಟರು ವುಡ್ ಲ್ಯಾಂಪ್ ಟೆಸ್ಟ್ ಅಂತ ಮಾಡಿಬಿಟ್ಟು ಕನ್ಫರ್ಮ್ ಆಗಿ ಹೇಳಿದ್ರು, ಹೌದಮ್ಮ ಇದು ವೈಟ್ ಪ್ಯಾಚಸ್ ಆಗಿದೆ ಅಂತ. ಅವರು ಹೇಳಿದ ಆ ಕ್ಷಣಕ್ಕೆ ನಾನು ಅಲ್ಲೇ ಕುಸ್ತೋದೆ. ಯಾಕೆ ಅಂತಂದರೆ ನಾನು ಫಸ್ಟು ಕೇಳ್ತಾ ಇರೋದು ಈ ಕಾಯಿಲೆನ. ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇರಲಿಲ್ಲ. ಅವತ್ತು ಹಾಸ್ಪಿಟಲಲ್ಲಿ ಹೋಗಿ ನಾವು ಟೆಸ್ಟ್ ಮಾಡಿಸಿದ್ದೆಲ್ಲ ಆದಾಗ ಜೋರು ಮಳೆ. ನನ್ನ ಮಗಳನ್ನ ನನ್ನ ನಾದಿನಿನ ಕರೆದ್ಬಿಟ್ಟು ನನ್ನ ಮಗಳನ್ನ ನನ್ನ ನಾದಿನಿ ಜೊತೆ ಕಳಿಸಿ ಇಡೀ ಮಳೆಯಲ್ಲಿ 2 ಅವರ್ ಹತ್ಕೊಂಡು ಬಂದೆ. ಅವತ್ತು ನಾನು ಪಟ್ಟಿರೋ ನೋವು ಆ ದೇವರಿಗೆ ಗೊತ್ತು. ಮನೆಗೆ ಬಂದು ಎಲ್ಲ ಹೇಳಿದೆ. ಮನೆಯವರೆಲ್ಲ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಯಾಕೆ ಈ ಥರ ಆಗಿರ್ಬೋದು, ಏನೋ ತಡಿ ದೇವ್ರನ್ನ ಕೇಳೋಣ. ನಾವು ಸ್ವಲ್ಪ ದೇವ್ರನ್ನ ನಂಬ್ತೀವಿ ತುಂಬ. ಶಾಸ್ತ್ರ ಕೇಳಿದ್ರು. ಒಂದು 3-4 ಕಡೆ ಶಾಸ್ತ್ರ ಕೇಳಿದಾಗ ಎಲ್ಲ ಕಡೆ ಒಂದೇ ಬಂದಿದ್ದು, ನಿಮ್ಮ ಮಗಳಿಗೆ ನಾಗರದೋಷ ಇದೆ, ನೀವು ನೋಡ್ಕೊಂಡಿಲ್ಲ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು, ಅದ್ರ ಪರಿಹಾರ ಏನಿದೆ ಅಂತೆಲ್ಲ ಅದೂ ಮಾಡಿಸಿದ್ವಿ. ಬರೀ ದೇವ್ರನ್ನ ಮಾಡಿದ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಟ್ರೀಟ್ಮೆಂಟ್ಗೂ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಗಳಿಗೆ ವಾರಕ್ಕೆ 2 ದಿನ ನಾನು ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗ್ತಾಯಿದ್ದೆ, ಫೋಟೋಥೆರಪಿ ಕೊಡಿಸ್ತಾ ಇದ್ದೆ. ಅದಾದಮೇಲೆ ಅವಳಿಗೆ ತುಂಬ ಕಮ್ಮಿಯಾಗಿ ಹುಷಾರಾಗ್ತಾಯಿತ್ತು. ಅಂದರೆ ಫೋಟೋಥೆರಪಿ ನಾನು ಆಲ್ಮೋಸ್ಟು ಒಂದು 8 ತಿಂಗಳು ಕೊಡಿಸಿದ್ದೀನಿ. ಏನೋ ಅಂಥ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಲಿಲ್ಲ. 5 to 10% ಅವಳಿಗೇನೋ ಇಂಪ್ರೂವ್ಮೆಂಟ್ ಆಯ್ತು ಅಷ್ಟೇ. ನೆಕ್ಸ್ಟ್ ಆಮೇಲೆ ಅಲಬನೂರು ಬಸವರಾಜು ಅಂತ ರಾಯಚೂರು ಹತ್ರ, ಅಲ್ಲಿ ಹೋದೆ. ಅವ್ರೇನು ಕೊಟ್ಟಿರಲಿಲ್ಲ, ಅವ್ರು ಬರೀ ಆಯಿಲ್ ಕೊಟ್ಟಿದ್ರು ಅಷ್ಟೇ. ಅವ್ರಿಗೆ ಯಾವ ಮೆಡಿಸಿನ್ ಇಲ್ಲ, ಬರೀ ಆಯಿಲ್ ಹಚ್ಬಿಟ್ಟು ಬಿಸಿಲಲ್ಲಿ ಇಟ್ಕೊಂಡು ನಿಲ್ಲಬೇಕಿತ್ತು. ಅವ್ರು ಯಾವ ಥರ ಹೇಳಿದರು ಅಂತ ಅಂದರೆ, ಬೆಳಗ್ಗೆ ಹೊತ್ತು ಬಿಸಿಲು 3 ಅವರು, ಸಂಜೆ ಹೊತ್ತು 1 ಅವರ್ ಅಂತ. ಈ ಮಕ್ಳಿಗೆ ಬಿಸಿಲುಗಾಲ ಇದ್ದಾಗೇನೋ ಸರಿ, ಚಳಿಗಾಲ ಇದ್ದಾಗ ಏನು ಮಾಡಬೇಕು, ಅದು ಅಲ್ಲದೆ ಮಕ್ಕಳು 3 ಅವರ್ ಇಟ್ಕೊಳ್ಳೋದು ಕಷ್ಟ ಆಗಿತ್ತು. ಆದರೂ ನಾನು ಅದನ್ನು ಟ್ರೈ ಮಾಡಿದೆ. ಅದು ನಂಗೊಂದು 10% to 15% ನನಗೆ ವರ್ಕ್ ಆಯಿತು. ಸರಿ ಇದೆಲ್ಲ ಆದಮೇಲೆ ನಾನು ತುಂಬ ಡಿಪ್ರೆಷನ್ಗೆ ಹೊರಟೋಗ್ಬಿಟ್ವಿ. ಮನೆಯವರೆಲ್ಲ ಏನಾದರೂ ವಾಸಿ ಆಗ್ತಾ ಇಲ್ವಲ್ಲ, ಏನು ಮಾಡೋದು, ಇವಳಿಗೆ ಯಾಕೆ ಹಿಂಗಾಯಿತು ಅಂತ ತುಂಬ ಬೇಜಾರಿನಲ್ಲಿದ್ವಿ. ಆ ಬೇಜಾರಲ್ಲಿದ್ದಾಗ ನನಗೆ ಇದ್ದಕ್ಕಿದ್ದಂತೆ ನಂಗೆ ತುಂಬ ಬೇಜಾರಾದಾಗ ನಾನು ನನ್ನ ಮಗಳನ್ನ ಕರ್ಕೊಂಡು ಒಬ್ಬಳೇ ನಾನು ಮಂತ್ರಾಲಯಕ್ಕೆ ಹೋದೆ. ಮಂತ್ರಾಲಯಕ್ಕೆ ಹೋದಾದಮೇಲೆ ಅಲ್ಲಿ ರಾಯರು ದರ್ಶನ ಎಲ್ಲ ಮಾಡಿಕೊಂಡು ತುಂಬ ಹತ್ತಿದ್ದೀನಿ. ನಾನು ಯಾವತ್ತೂ ಯಾರೂ ಅನ್ಯಾಯ ಮಾಡಿಲ್ಲ. ನನ್ನ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಂಡಿದ್ದೀನಿ. ಯಾರೇ ಕಷ್ಟ ಅಂದರೂ ನನ್ನ ಹತ್ರ ಇಲ್ದಿದ್ರು ನಾನು ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ಯಾಕೆ ಈ ಥರ ಕೊಟ್ಟೆ, ನನಗೆ ಕೊಟ್ಟಿದ್ದಿದ್ರೆ ಆಗ್ತಿರ್ಲಿಲ್ವಾ, ನನ್ನ ಮಗಳಿಗೆ ಯಾಕೆ ಕೊಟ್ಟೆ ಅಂತ ಇಷ್ಟೊಂದು ನಾನು ಹತ್ತಿರೋದು ಉಂಟು. ಅಲ್ಲಿಂದ ಬಂದಮೇಲೆ ನಮ್ಮ ಮನೆ ಹತ್ರ ಒಬ್ಬರು ಅಂಬಿಕಕ್ಕ ಅಂತ ಇದ್ದಾರೆ, ತುಂಬ ಒಳ್ಳೆಯವರು. ಅವ್ರ ಮಗಳಿಗೂ ಇದೇ ಪ್ರಾಬ್ಲಮ್ ಆಗಿದೆ. ನನಗೆ ಕಾಲ್ ಮಾಡಿದ್ರು. ರಾಯರು ಮಠಕ್ಕೆ ಹೋಗಿ ಬಂದಮೇಲೆ ನನಗೆ ಕಾಲ್ ಮಾಡಿದ್ರು, ಮೇಘ ಇಲ್ಲೊಬ್ಬರು ಬಿಜಾಪುರದ ಹತ್ರ ಒಬ್ಬರು ಡಾಕ್ಟರ್ ಇದ್ದಾರೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ, ಅಲ್ಲೊಂದ್ಸಲಿ ಹೋಗೋಣ, ನಾವು ಅಲ್ಲೊಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಕ್ಕ, ಟ್ರೈ ಮಾಡೋಣ ಅಂತ. ನಾವು ಯಾವ ಪರಿಸ್ಥಿತಿನಲ್ಲಿ ಇದ್ವಿ ಅಂತ ಅಂದರೆ, ಯಾರಾದರೂ ಬಂದುಬಿಟ್ಟು ನೀವು ಈ ಥರ ಪೂಜೆ ಮಾಡಿ ನಿಮ್ಮ ಮಗಳಿಗೆ ವಾಸಿ ಆಗುತ್ತೆ, ನೀವು ಈ ಡಾಕ್ಟ್ರ್ ಎಲ್ಲ ಥರ, ಮಕ್ಳಿಗೆ ಏನಾದರೂ ಆದರೆ ಜೀವ ಕೊಡೋಕ್ಕೂ ರೆಡಿ ಇರ್ತೀವಿ. ತಂದೆ ತಾಯಿಗಳೇ ಹಾಗೆ. ಮಕ್ಳಿಗೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ಮಕ್ಳಿಗೆ ಹುಷಾರಾಗ್ಬಿಟ್ರೆ ಸಾಕಪ್ಪ ಅಂತ. ಈಗ ಪೂಜೆ ಮಾಡೋದ್ರಿಂದ ಈಗ ದೇವರಿಗೆ ಏನು ಕೆಡಕಂತೂ ಆಗಲ್ಲ. ಈಗ ಸರಿ ಟ್ರೀಟ್ಮೆಂಟು ನಾವು ದುಡಿಯೋದೇ ಮಕ್ಳಿಗೋಸ್ಕರ, ಮಕ್ಕಳು ಚೆನ್ನಾಗಿರಬೇಕು ಅಂತ. ಮಕ್ಳಿಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ಏನು ಮಾಡೋಕ್ಕಾಗುತ್ತೆ, ದುಡ್ಡಿಗೂ ಯೋಚನೆ ಮಾಡ್ತಿರ್ಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಕಡೆನೇ ಒಟ್ಟು ನಾನು 3 ಕಡೆ ಹೋಗಿದ್ರಲ್ಲಿ ಇದು ಲಾಸ್ಟು ನನಗೆ ತುಂಬ ಸಕ್ಸಸ್ ಆಯಿತು. ಅದಕ್ಕೆ ಇದುವರೆಗೂ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಫ್ಯಾಮಿಲಿಲೂ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಫ್ಯಾಮಿಲಿಗಳಲ್ಲಿ ಒಂದು ಅರ್ಧ ಜನ ಅಯ್ಯೋ ಹಿಂಗಾಯ್ತಲ್ಲ ಅಂತ ನೋವು ಪಡೋದಕ್ಕಿಂತ ಒಂದು ಅರ್ಧ ಜನ ಆ ಥರ ನೋವು ಪಡ್ತಾರೆ. ಒಂದು ಅರ್ಧ ಜನ ನೋವು ಪಡ್ತಾರೆ, ಅಯ್ಯೋ ಈ ಥರ ಆಗಬಾರ್ದಿತ್ತು, ಮೇಘನ ಮಗಳಿಗೆ ಈ ಥರ ಹಿಂಗೆ ಯಾಕಾಯಿತು ಅಂತ. ಇನ್ನು ಅರ್ಧ ಜನ ಇವಳಿಗೆ ಹಿಂಗೆ ಆಗಬೇಕಂತ ಖುಷಿ ಪಡೋರು ಇರ್ತಾರೆ. ಯಾರ್ಯಾರು ಹೆಂಗೆ ತೊಗೋತಾರೋ ಗೊತ್ತಿಲ್ಲ. ಈಗ
ಹೇಳ್ದವ್ರ ಹತ್ರ ಎಲ್ಲರ ಹತ್ರನೂ ಸೊಲ್ಯೂಷನ್ ಅಂತೂ ನಮಗೆ ಸಿಗಲ್ಲ. ನಮಗೆ ಯಾರ ಹತ್ರ ಬೇಕು ಅಂತ ಅವ್ರ ಹತ್ರ ನಾವು ಹೇಳ್ಕೊಂಡಿದ್ದೀವಿ. ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ತೊಂದರೆ ಇಲ್ಲ, ಯಾರಿಗೆ ಗೊತ್ತಾಗುತ್ತೆ, ಯಾರೋ ಏನೋ ಅನ್ಕೋತಾರೆ ಅನ್ನೋದಕ್ಕಿಂತ ಇವತ್ತು ನನ್ನ ಮಗಳಿಗೆ ಸಂಪೂರ್ಣವಾಗಿ ವಾಸಿ ಆಗಿದೆ. ನನ್ನ ಮಗಳಿಗೆ ವಾಸಿ ಆಗಿರೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗಳ ಥರನೇ ಬೇರೆ ಮಕ್ಕಳಿಗೆ ಆಗಲಿ, ಬೇರೆಯವ್ರಿಗಾಗಲಿ, ದೊಡ್ಡವ್ರಿಗಾಗಲಿ, ಯಾರಿಗೇ ಆಗಲಿ ಈ ಥರ ಪ್ರಾಬ್ಲಮ್ ಆದರೆ ಅವರಿಗೂ ಯೂಸ್ ಆಗಬೇಕು, ಅವ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಅಡ್ರೆಸ್ ಹೇಳ್ತೀನಿ. ಬಿಜಾಪುರ ನಾವು ಬಿಜಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿದ್ರೆ ಮನ್ಗುಳಿ ಅನ್ನೋ ಒಂದು ಬಸ್ ಹತ್ತಬೇಕು. ಮನ್ಗುಳಿ ಬಸ್ ಹತ್ತಿದ ಮೇಲೆ ಅಲ್ಲಿ ಮನ್ಗುಳಿ ಬಸ್ ಸ್ಟಾಪಲ್ಲಿ ಇಳಿದ್ಮೇಲೆ ಅಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಡಾಕ್ಟರ್ ಮೇಟ್ರಿ ಅಂತ. ಅವರು ಡಾಕ್ಟರು ತುಂಬ ಒಳ್ಳೆ ಡಾಕ್ಟರು, ಹಂಬಲ್ ಪರ್ಸನ್ನು. ಮಿನಿಮಮ್ ಅವ್ರಿಗೇನಿಲ್ಲ ಅಂದರೂ ಡೈಲಿ 40 to 50 ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಒಬ್ಬರು ಪೇಷಂಟ್ನ ಹಾಫ್ ಆನ್ ಅವರ್ ನೋಡ್ತಾರೆ, ತುಂಬ ಡೀಟೇಲ್ಡಾಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಗಂಡ ಹೆಂಡತಿ ಇಬ್ಬರು ತುಂಬ ಒಳ್ಳೆ ವ್ಯಕ್ತಿಗಳು. ಮೆಡಿಸಿನ್ಸ್ ಸ್ವಲ್ಪ ಕಾಸ್ಟ್ಲಿ ಇದೆ ಅವ್ರ ಹತ್ರ. ಒಂದ್ಸಲಿ ಹೋದರೆ ನಮಗೆ 10,000 ರೂಪಾಯಿ ಖರ್ಚು ಬರುತ್ತೆ. ಬಟ್ ಅಷ್ಟೇ ಒಳ್ಳೆ ರಿಸಲ್ಟ್ ಕೂಡ ಇದೆ. ನನ್ನ ಮಗಳಿಗೆ ನಾನು ಇವಾಗ ಆಲ್ಮೋಸ್ಟ್ ಒಂದು 4 ಮಂತ್ಸಿಂದ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ನನಗೆ ಬೇರೆ ಕಡೆ ಎಲ್ಲ 10%, 15% ರಿಸಲ್ಟ್ ಸಿಕ್ತು. ಬಟ್ ಇಲ್ಲಿ ನನಗೆ ಆಲ್ಮೋಸ್ಟ್ 70% to 80% ನನಗೆ ರಿಸಲ್ಟ್ ಸಿಕ್ಬಿದೆ. ಆಲ್ಮೋಸ್ಟ್ 80%. ಮತ್ತು ಅವಳಿಗೆ ಬಂದಿರೋದು ಅಲ್ಲಿ ಮಾತ್ರ ಇದೆ, ಇನ್ನೆಲ್ಲೂ ಹರಡ್ಲೂ ಇಲ್ಲ. ಬಂದಿರೋದು ಹೊರಟೇ ಹೋಗಿದೆ. ಒಂದು ಬೆಟ್ಟಲ್ಲಂತೂ 2 ಬೆಟ್ಟಿಗೆ ಆಗಿದ್ದವಳ್ದು. ಒಂದು ಬೆಟ್ಟಲ್ಲಿ ಹೊರಟೋಗಿದೆ, ಇನ್ನೊಂದು ಬೆಟ್ಟಲ್ಲಿ ಆಲ್ಮೋಸ್ಟ್ ಡಾಟ್ ಸ್ಟಾರ್ಟ್ ಆಗಿದೆ. ಡಾಕ್ಟರ್ ಹೇಳಿದ್ರು ಮಿನಿಮಮ್ ನೀವು ನನ್ನ ಹತ್ರ 6 ತಿಂಗಳು ಬಾರಮ್ಮ, ನಿಂಗೆ ವಾಸಿ ಆಗುತ್ತೆ ಅಂತ. ನಂದು ಆಲ್ರೆಡಿ ಈಗ 2 ಸಲ ಆಗಿದೆ, ಇನ್ನೊಂದು ಸಲ ಹೋಗಬೇಕು ನಾನು. ಆದರೂ ನಾನು 1 ವರ್ಷ ತನಕ ಹೋಗ್ತೀನಿ, ಕಂಪ್ಲೀಟ್ ಹೋಗೋ ತನಕ ಬಿಡಲ್ಲ ನಾನು. ಇದು ಪ್ಯೂರ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟು, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಮತ್ತು ಅಲ್ಲಿ ಸೋರಿಯಾಸಿಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಎಲ್ಲ ಥರ ಸ್ಕಿನ್ ಪ್ರಾಬ್ಲಮ್ಗೂ ಅಲ್ಲಿ ಟ್ರೀಟ್ಮೆಂಟ್ ಇದೆ. ಯಾರ್ಯಾರು ಎಲ್ಲೆಲ್ಲೋ ಹೋಗಿ ತುಂಬ ದುಡ್ಡು ಖರ್ಚು ಮಾಡಿಕೊಂಡು ಎಲ್ಲ ಏನು ಯೂಸ್ ಆಗ್ದಲ್ಲೇ ಸೋತೋಗಿರ್ತೀರೋ, ಇಲ್ಲಿ ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ಇವ್ರದ್ದು ಅಡ್ರೆಸ್ ಎಲ್ಲ ನಾನು ಫೋಟೋ ಬರ್ತಾ ಇದೆ ನೋಡಿ. ಇವ್ರದ್ದು ನಾನು ಫೋಟೋ ಹುಡುಕ್ತೆ ಸಿಕ್ಕಲಿಲ್ಲ. ಡಾಕ್ಟರ್ ಮೇಟ್ರಿ ಅಂತ, ಬಿಜಾಪುರ. ಇವ್ರದ್ದು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಇವ್ರದ್ದು ಫೋಟೋ ಹಾಕಿದ್ದೀನಿ. ಒಬ್ರದ್ದು ರಿಸಲ್ಟ್ ಬಂದಿತ್ತು, ಅಂದರೆ ಬಿಫೋರ್ ಆಫ್ಟರ್ದು. ಅವ್ರದ್ದು ನಾನು ಫೋಟೋ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ಅಲ್ಲಿ ನೀವು ಬೆಳಗ್ಗೆನೇ ಹೋಗಿ ಫಸ್ಟು ಅಪಾಯಿಂಟ್ಮೆಂಟ್ ತೊಗೊಂಬಿಡಿ. ಯಾಕಂದರೆ ಒಂದು 8 ಗಂಟೆ 9 ಗಂಟೆಗೆ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಬಿಡಿ. ಡಾಕ್ಟರ್ ಬರೋದೇ 12-12ವರೆಗೆ. ಡಾಕ್ಟರ್ ಬರೋಷ್ಟೊತ್ತಿಗೆ ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕು. ಫಸ್ಟ್ ಹೋಗೋರಿಗೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಆದಮೇಲೆ ಡಾಕ್ಟರ್ ಚೆಕ್ ಮಾಡೋದು. ಅಂದರೆ ತುಂಬ ಲೇಟ್ ಆಗುತ್ತೆ. ನೀವೇನಾದರೂ ಮಧ್ಯಾಹ್ನ ಒಂದು 12 ಗಂಟೆ ಹೋದರೆ ರಾತ್ರಿ 8 ಗಂಟೆ ಆಗೋಗ್ಬಿಡುತ್ತೆ. ಮತ್ತು ವಾಪಸ್ ಬೆಂಗಳೂರಿಗೆ ಬರೋರಾಗಲಿ, ದೂರದ ಊರಿಗೆ ಹೋಗೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳೋದು ಅರ್ಲಿ ಮಾರ್ನಿಂಗೇ ಹೋದರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ. ನೋಡಿ, ಇವ್ರು ಬಸವರಾಜು ಆಲ್ಬಂದೂರು, ಇವ್ರ ಹತ್ರನೂ ನಾನು ಹೋಗಿದ್ದೆ ಟ್ರೀಟ್ಮೆಂಟಿಗೆ. ಇವರು ಪರವಾಗಿಲ್ಲ, ಒಳ್ಳೆ ವರ್ಕೌಟ್ ಆಯಿತು. ಇವರು ಮುಂಚೆ ಎಲ್ಲ ಪ್ರೈಸ್ ಕಮ್ಮಿ ಇಟ್ಟಿದ್ರು. ನಾನು ಈ ಬಾಟಲ್ನ ಜಸ್ಟ್ 600-700 ರುಪೀಸಿಗೆ ತೊಗೋತಾ ಇದ್ದೆ. ಇವಾಗ ಇವರು ಇದನ್ನು 4,000-5,000 ರುಪೀಸಿಗೆ ಮಾರ್ತಾ ಇದ್ದಾರೆ. ಇವಾಗೇನೋ ಬೆಂಗಳೂರಿಗೆ ಬಂದು ಕೊಡ್ತಾ ಇದ್ದಾರಂತೆ. ಬಟ್ ನಾನು ಇವ್ರ ಹತ್ರ ಒಂದ್ಸರಿ ಏನೋ ಹೋಗಿದ್ದೆ, ರಾಯಚೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಆಲ್ಬಂದೂರ್ಗೆ ಹೋಗಿ ಅಲ್ಲಿ ತೊಗೊಂಡಿದ್ದೆ. ಬಟ್ ಇವ್ರದ್ದು ತುಂಬ ರಿಸ್ಟ್ರಿಕ್ಷನ್ ಇದೆ, ಪೇಷಂಟೇ ಬರಬೇಕು ಈ ಥರದ್ದೆಲ್ಲ. ಮತ್ತು ಒಂದೊಂದ್ಸಲಿಗೆ ಒಂದೊಂದು ಥರ ಇವರು. ನೋಡಿ, ನಂಗೆ ತುಂಬ ಬೇಜಾರಾಗಿ ನನ್ನ ಮಗಳನ್ನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ನನ್ನ ಕಷ್ಟ ಎಲ್ಲ ರಾಯರ ಹತ್ರ ಹೇಳ್ಕೊಂಡೆ. ಆ ರಾಯರು ಕಂಡುಬಿಟ್ಟಿದ್ದೋ ಏನೋ ಆ ಭಗವಂತನ ದಯೆಯಿಂದ ನನಗೆ ಅಲ್ಲಿಂದ ಬಂದ ಮೇಲೆ ಈ ಥರ ಡಾಕ್ಟರ್ ಮೇಟ್ರಿ ಅನ್ನೋರ ಬಗ್ಗೆ ಗೊತ್ತಾಗಿದ್ದು, ಅಲ್ಲಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದು. ದೇವ್ರ ಕೊನೆಗೂ ನನ್ನ ಕೈ ಬಿಡಲಿಲ್ಲ. ನಾನು ಕಣ್ಣೀರು ಹಾಕಿದ್ದಾಗಲಿ, ನಾನು ಅವರು ಪೂಜೆ ಮಾಡಿದ್ದಾಗಲಿ, ಕೇಳ್ಕೊಂಡಿದ್ದಾಗಲಿ ಯಾವುದಕ್ಕೂ ನನಗೆ ಮೋಸ ಆಗಲಿಲ್ಲ. ಕೊನೆಗೂ ನಾನು ಇವತ್ತು ಚೆನ್ನಾಗಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತೀರಿ. ಸ್ಕಿನ್ ಪ್ರಾಬ್ಲಮ್ ಇರೋರು ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾಕಂದರೆ ನಾನು 3 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲಿ ಹೋಗ್ತಿರ್ತೀನಿ. ಇದ್ರ ಬಗ್ಗೆ ಇನ್ನೂ ಯೂಸ್ಫುಲ್ ಇನ್ಫಾರ್ಮೇಷನ್ನು ವೀಡಿಯೋಸು ಹಾಕ್ತಿರ್ತೀನಿ, ನಿಮಗೆ ಯೂಸ್ ಆಗುತ್ತೆ ಮುಂದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಸಪೋರ್ಟ್ ಮಾಡಿ. ಇದೇ ಥರದ ಒಳ್ಳೊಳ್ಳೆ ಯೂಸ್ ಆಗೋ ಅಂಥ ವೀಡಿಯೋಸ್ ಹಾಕ್ತಿರ್ತೀನಿ. ನೋಡಿ, ಇವ್ರಿಗೆ ಸೋರಿಯಾಸಿಸ್ ಆಗಿತ್ತು. ಇವ್ರು ಕೂಡ ಅಲ್ಲಿಗೆ ಬಂದು ಟ್ರೀಟ್ಮೆಂಟು ಇವ್ರನ್ನೇ ನಾನು ಪರ್ಸ್ನಲಾಗಿ ಕೇಳಿದೆ, ಅಲ್ಲಿ ಅಣ್ಣ ಹೆಂಗಿದೆ ಅಂತ. ಮೇಡಮ್ ಅವರೇ 10 ವರ್ಷದಿಂದ ಎಲ್ಲೆಲ್ಲೋ ಹೋಗಿದ್ದೆ, ನನಗೆಲ್ಲೂ ಒಳ್ಳೆ ರಿಸಲ್ಟ್ ಸಿಕ್ಕಿರಲಿಲ್ಲ. ಇಲ್ಲಿಗೆ ಬಂದು 3 ತಿಂಗಳಿಗೆ ನಂಗೆ ಸಂಪೂರ್ಣವಾಗಿ ವಾಸಿ ಆಗಿದೆ ಅಂತ ಖುಷಿಯಿಂದ ಹೋದರು. ಇಂಥವ್ರನ್ನೆಲ್ಲ ನೋಡಿ ನಂಗೆ ಅಲ್ಲಿ ಬರೋರ್ದು ಎಲ್ಲರದು ಒಳ್ಳೆ ನಗು ಮುಖದಲ್ಲಿ ಹೋಗ್ತಾರೆ. ಡಾಕ್ಟರ್ಗಂತೂ ಅಲ್ಲಿ ಎಷ್ಟು ಜನ ಗಿಫ್ಟ್ಸ್ ತಂದು ಕೊಡೋದಾಗಿರ್ಬೋದು, ಕಾಲಿಗೆ ಬೀಳೋದು ನಾನು ಕಣ್ಣಾರೆ ನೋಡಿದ್ದೇನೆ. ನಾನು ಅಂದ್ಕೊಳ್ಳೋದೇನು ಅಂದರೆ ಭಗವಂತ ಅವ್ರು ಬರೋಕ್ಕಾಗಿಲ್ಲ ಅಂತ ಈ ಡಾಕ್ಟರ್ನ ಆ ರೂಪದಲ್ಲಿ ನಾನು ಕಳಿಸಿ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಹೋಗಿ ಬನ್ನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅವಾಗವಾಗ ಈ ಥರದ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನಾನು ನೆಕ್ಸ್ಟು ಯಾವಾಗ ಟ್ರೀಟ್ಮೆಂಟ್ಗೆ ಹೋಗ್ತೀನಿ ಮತ್ತು ಯಾವ್ಯಾವ ಥರ ಫುಡ್ ಹ್ಯಾಬಿಟ್ಸು ಇದನ್ನೆಲ್ಲ ಮತ್ತೆ ಶೇರ್ ಮಾಡ್ಕೋತೀನಿ. ಫುಡ್ ಹ್ಯಾಬಿಟ್ಸು ಅಷ್ಟೇ
ಹುಳಿ ಐಟಮ್ ಏನು ತಿನ್ನಂಗಿಲ್ಲ, ಹಾಲಿನ ಪದಾರ್ಥ ಏನು ತೊಗೊಳಂಗಿಲ್ಲ, 3 ಟೈಮು ಮಾತ್ರೆ ತೊಗೋಬೇಕು, ಆಯಿಲ್ ಹಚ್ಕೊಬೇಕು, ಕ್ರೀಮ್ ಹಚ್ಕೋಬೇಕು. ಅವರೆಲ್ಲ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ವಲ್ಪ ಪತ್ತೆ ಜಾಸ್ತಿ ಇರುತ್ತೆ ಇವರು ಟ್ರೀಟ್ಮೆಂಟಲ್ಲಿ. ಅವ್ರು ಹೇಳಿರೋ ಥರ ನಾವು ನೀಟಾಗಿ ಫಾಲೋ ಮಾಡಿದ್ರೆ ಅವ್ರು ಹೇಳಿರೋ ಟೈಮಲ್ಲಿ ಸಂಪೂರ್ಣವಾಗಿ ನಮಗೆ ವಾಸಿ ಆಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.